ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಂದು ಟೈಮು 3:30 ಆಗಿದೆ. ಇವಾಗ ನಾವು ಚಿಕ್ಕಪೇಟೆಗೆ ಹೊರಟಿದ್ದೀವಿ ಸುದರ್ಶನ್ ಸಿಲ್ಕ್ಗೆ ಸ್ಯಾರಿ ತರೋಣ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಬನ್ನಿ ಹೋಗೋಣ. ಹೇಗಿರುತ್ತೆ ಕಲೆಕ್ಷನ್ಸು, ನನಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ರೇಟಲ್ಲಿ ತೊಗೊಳ್ತೀನಿ ಎಲ್ಲನೂ ತೋರಿಸ್ತೀನಿ. ಆದರೆ ವಿಡಿಯೋ ಅಲ್ಲೆಲ್ಲ ಚಿಕ್ಕಪೇಟೆಯಲ್ಲಿ ವೀಡಿಯೋ ಮಾಡ್ತೀನಿ ಆದಷ್ಟು, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಮತ್ತು ಸಂಡೇ ಬೇರೆ ಅಲ್ವಾ. ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ನೋಡ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬರ್ತೀನಿ. ಹಾಗೆ ಸೀರೆ ಹೇಗೆ ಯಾವ ತಂದೆ ಅಂತಲೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ನಾವು ಬಂದು ಬೈಕಲ್ಲಿ ಹೋಗಿಲ್ಲ, ಆಟೋ ಮಾಡ್ಕೊಂಡು ಹೋಗಿದ್ವಿ. ನಾನು ನನ್ನ ಮಗ, ನಮ್ಮ ಮನೆಯವ್ರ ಮಾತ್ರ. ನನ್ನ ಮಗಳನ್ನ ಕರ್ಕೊಂಡು ಹೋಗಲಿಲ್ಲ. ತುಂಬಾ ರಶ್ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಹಾಗಾಗಿ ಗಾಡಿ ಪಾರ್ಕ್ ಮಾಡೋದೆಲ್ಲ ಹಿಂಸೆ, ಸುಮ್ಮನೆ ಬೇಡ ಅಂದ್ಬಿಟ್ಟು ನಮ್ಮ ಮನೆಯವರು ಆಟೋದಲ್ಲಿ ಕರ್ಕೊಂಡು ಹೋದರು. ಆದ್ರೂ ಸಖತ್ ಕ್ರೌಡ್ ಇತ್ತು. ಈ ಕಡೆಯಿಂದೇನೋ ಆಟೋ ಸಿಕ್ಬಿಡುತ್ತೆ ಆರಾಮ್ಸೆ, ಆ ಕಡೆಯಿಂದ ಬರೋದೇ ಕಷ್ಟ. ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕಾಗತ್ತೆ. ಆದರೆ ಅಲ್ಲಿರೋ ಕ್ರೌಡ್ಗೆ ನಾವು ಓನ್ ವೆಹಿಕಲ್ ಎತ್ಕೊಂಡು ಹೋಗಿ ಒಳಗೋಗಿ ಈಚೆ ಬರೋದೇ ತುಂಬ ಕಷ್ಟ. ಹಾಗಾಗಿ ತೊಗೊಂಡೋಗಿರಲಿಲ್ಲ. ಸಖತ್ ಕ್ರೌಡ್ ಇರುತ್ತೆ. ಸಂಡೇ ಅಲ್ವಾ, ಹಾಗಾಗಿ ಸಂಡೇ ಬಜಾರ್ ಬೇರೆ ಹಾಕೊಂಡ್ಬಿಟ್ಟಿರ್ತಾರೆ. ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಈಚೆಗೆ, ಆ ಥರ ಇರುತ್ತೆ ಕ್ರೌಡು. ಮಾಮೂಲಿ ಡೇಸಲ್ಲಾದರೆ ಆರಾಮಿರುತ್ತೆ. ಬಟ್ ಇವರು ಫ್ರೀ ಇರಲ್ವಲ್ಲ, ಆಫೀಸ್ ಕೆಲಸ ಇರುತ್ತೆ, ಇವ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನು ಮತ್ತೆ ಹೋಗೋಕ್ಕೂ ಹೋಗಲ್ಲ, ನಂಗೆ ಟೈಮ್ ತುಂಬ ಕಡಿಮೆ ಇರುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಇವತ್ತೇ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೊರಟಿದ್ದೀವಿ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಸುದರ್ಶನ್ ಸಿಲ್ಕ್ಗೆ ಹೋಗೋದು, ನಾನು ಯಾವುದೇ ಥರ ಸ್ಯಾರಿ ಪರ್ಚೇಸ್ ಮಾಡಬೇಕಂದ್ರೂ. ಸೊ ಸೀರೆಗಳಂತೂ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ಇಲ್ಲಿ ನೋಡ್ತಾ ಇದ್ದೀನಲ್ಲ, ಇದೆಲ್ಲ ಬಂದು ಸಾಫ್ಟ್ ಸಿಲ್ಕು. 5,000, 5,500 ಈ ಥರ ಇತ್ತು. ಬಟ್ ಚೆನ್ನಾಗಿತ್ತು. ಎಷ್ಟು ಅಂತ ಬರೀ ತೊಗೊಂಡಿದ್ದ ಪ್ಯಾಟ್ರನ್ನೇ ತೊಗೊಳ್ಳೋದು. ಹಾಗಾಗಿ ಹುಡುಕ್ತಾ ಇದ್ದೀನಿ ಹೊಸ ಡಿಸೈನ್ಸ್ನ. ಸಾಫ್ಟ್ ಸಿಲ್ಕು, ರೇಷ್ಮೆ ಸೀರೆ ಮತ್ತು ಕಾಂಟ್ರಾಸ್ಟ್ ಕಲರು ಎಲ್ಲ ಇದೆ ನನ್ನ ಹತ್ರ. ಹಾಗಾಗಿ ಮತ್ತೆ ಅದನ್ನೇ ತೊಗೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಹೊಸದಾಗಿ ಯಾವ್ದಾರ ಸಿಗುತ್ತಾ ಅಂತ ತುಂಬಾ ಹುಡುಕ್ತಾ ಇದ್ದೀನಿ. ಎಲ್ಲ ಕಡೆನೂ ಅಷ್ಟೇ, ಹೀಗೆ ಎಲ್ಲನೂ ರಾಶಿ ಹಾಕಿಟ್ಟಿದ್ದಾರೆ. ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಒಂದೇ ಒಂದು ಸೀರೆ ಇಟ್ಕೊಂಡು ಟಿಶ್ಯೂ ಸೀರೆನ ಓಡಾಡ್ತಾ ಇದ್ದೀನಿ, ಅದನ್ನೇ ತೊಗೊಳ್ಳೋಣ ಅಂತ. ಕೊನೆಗೆ ಅದು ತೊಗೊಳ್ಳಿಲ್ಲ, ಬೇರೆದೇ ತೊಗೊಂಡು ಬಂದೆ. ಒಟ್ಟಿನಲ್ಲಿ ಟಿಶ್ಯೂ ಟೈಪಲ್ಲೇ ತೊಗೊಂಡ್ಬಂದೆ. ಆಮೇಲೆ ಮಾಮೂಲಿ ಸೀರೆನೂ ತೊಗೊಂಡೆ. ಇಲ್ಲಿ ಈ ಕಡೆ ಮೈಸೂರು ಸಿಲ್ಕ್ ಎಲ್ಲ ಇದೆ, ಈ ಸೈಡೂ ಅಷ್ಟೇ. ಇಲ್ಲೂ ಎಲ್ಲ ರಾಶಿ ಗುಡ್ಡೆ ಹಾಕಿ ಮಡಗಿದ್ದಾರೆ. ಕೊನೆಗೆ ಇಲ್ಲೇ 2 ಸ್ಯಾರಿ ಸೆಲೆಕ್ಟ್ ಆಯಿತು. ಫೈನಲ್ ಮಾಡಿಬಿಡೋಣ ಅದನ್ನು ನಡೀರಿ ಅಂದ್ಬಿಟ್ಟು ಬಿಲ್ ಹಾಕ್ಸ್ಕೊಂಡು ಹೋದೆ. ಮತ್ತೆ ಮನಸ್ಸು ಚೇಂಜ್ ಆಯಿತು, ಮತ್ತೆ ಒಂದು ಟಿಶ್ಯೂ ಸ್ಯಾರಿನೂ ತೊಗೊಂಡೆ. ಕೊನೆಗೆ ಹಿಂಗೆ ಒದ್ದಾಡಿ 3 ಸೀರೆ ತೊಗೊಂಡು ಬಂದೆ. ಈ ರೀತಿ ಮಾಡಿದ್ದಾರೆ. ಒಂದು ಸೀರೆನೂ ಸೆಲೆಕ್ಟ್ ಮಾಡಕ್ಕೆ ಬರಲ್ಲ, ಇವ್ರು ಕರ್ಕೊಂಬಂದ ದೊಡ್ಡ ತಲೆನೋವು. ಫೈನಲ್ ಬೇರೆ ಯಾವುದು ರೇಷ್ಮೆ ಸೀರೆ ಇಷ್ಟ ಆಗಲಿಲ್ಲ, ಹಾಗಾಗಿ ಸಿಂಪಲ್ ಸೀರೆನೇ ತಗೊಂಡೆ. ಅದು ರೇಷ್ಮೆ ಸೀರೆನ ಅದು ಅವನ್ನ ತೋರಿಸಿ ಮಾಡು. ಬರಬೇಕು, ನೀನೇ ತಾನೇ ಕರ್ಕೊಬಂದಿದ್ದು ಸಂಡೇ. ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು. ಇವಾಗ ನೋಡು ಸಂಡೇ ಟೈಮ್ ಬರ್ತೀಯಾ ಅಂತೆ. ಓಹೋ ಬಾರ ಹೋಗೋಣ. ನಾನು ಮನೆ ಹೋಗ್ತೀನಿ, ಟಾಟಾ. ಅಯ್ಯೋ, ನೀನು ಇಲ್ಲಿಂದ ಮೇಲ್ಗಡೆ ಹೋಗೋದೇ ಇರುತ್ತೆ. ಬಾರೋ ನನ್ನ ಮಗನೇ. ಬೈಕ್ ತಂದಿಲ್ಲ, ಆಟೋದಲ್ಲಿ ಕರ್ಕೊಂಡು ಹೋಗೋದು. ಬೈಕ್ ತಂದ್ಬಿಟ್ರೆ ನನ್ನ ಕತೆ ಅಷ್ಟೇ. ಏನಾಗ್ಬಿಡುತ್ತೆ? ಹೌದಾ? ಇನ್ನೇನು ಮತ್ತೆ ಮತ್ತು ಆ ಸೀರೆಗಳೆಲ್ಲ ತೊಗೊಂಡು ಕೆಳಗೆ ಬರಬೇಕು ನಾವು. ಅವ್ರು ಬಿಲ್ ಹಾಕಿ ಎಲ್ಲ ಕೊಡಬೇಕಲ್ವ, ಅದಕ್ಕೆ ವೆಯ್ಟಿಂಗ್ ಮಾಡಬೇಕು. ಅಲ್ಲಿವರೆಗೂ ಈ ಮ್ಯಾನಿಕ್ಯೂನಲ್ಲಿ ಹಾಕಿರೋ ಡ್ರೆಸ್ಸಸ್ ಎಲ್ಲ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಅಲ್ಲ, ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ದೇವರದೆಲ್ಲ ಇಟ್ಟಿರ್ತಾರಲ್ವ, ಅದೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಂತೂ ಸಖತ್ ವೆಯ್ಟ್ ಮಾಡಬೇಕು, ಯಾಕಂದರೆ ನಾವು ಬಿಲ್ ಮಾಡಿಸಿರೋ ಸಾರಿ ಕೆಳಗೆ ಬಂದು ಅಲ್ಲಿ ಪೇ ಮಾಡಿ ಆಮೇಲೆ ನಮ್ಮ ಸೀರೆ ಬಂದಿದೆ ಅಂತ ನೋಡಿ ಇಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಇಸ್ಕೊಂಡು ಚೆಕ್ ಮಾಡಿಕೊಂಡು ನೋಡಿಕೊಂಡು ಬರಬೇಕು. ಇಲ್ಲೇ ಬಿಲ್ಲಿಂಗ್ ಇದು ನಮ್ಮ ಸಾರಿ ಚೆಕ್ ಮಾಡಿ ಇಟ್ಟಿರ್ತಾರೆ, ಇಸ್ಕೋಬೇಕು. ಕೊನೆಗೆ ಹೊರಗೆ ಬಂದ್ವಿ, ಯಾಕಂದರೆ ನಾನು ಹೋಗುವಾಗ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಸುಮಾರು 2 ಅವರ್ ಮೇಲೆ ಹುಡುಕಿದ್ದೀನಿ ಸೀರೆಗಳನ್ನ.
ಬಟ್ ಅಲ್ಲಾದರೆ ಒಂಥರ ಸ್ಯಾಟಿಸ್ಫೈ ನನಗೆ. ಇವಾಗ ಆಟೋನ ಹುಡ್ಕೋಕ್ಕೆ ನಿಂತಿದ್ದೀವಿ. ಆಟೋಗೆ ಬಂದು ಎಲ್ಲರೂ 200, 250 ಈ ಥರ ಕೇಳ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಬಂದ ರೇಟು. ಕೊನೆಗೆ ಬಂದ್ವಿ 200 ರೂಪಾಯಿಗೆ ಆಟೋ ಮಾಡಿಕೊಂಡು. ಸಾಕಾಗೋಯ್ತು. ಸೊ ಮಳೆ ಏನೋ ಬರೋಂಗಿತ್ತು, ಆದರೂ ಮಳೆ ಬರಲಿಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಫೈನಲಿ 3 ಸೀರೆ ತಗೊಂಡು ಹೊರಟ್ಬಿಟ್ವಿ. ಇನ್ನೇನು ಶಾಪಿಂಗ್ ಮಾಡಲಿಲ್ಲ ನಾವಲ್ಲಿ. ಅಷ್ಟಕ್ಕೆ ಸುಸ್ತಾಗೋಯ್ತು. ಆಟೋ ಹಿಡಿದು ಮನೆಗೆ ಹೋದರೆ ಸಾಕು, ಮಳೆ ಬಂದುಬಿಟ್ರೆ ಕಷ್ಟ ಅಂತ. ಹಾಯ್, ಹಲೋ, ಗುಡ್ ಈವ್ನಿಂಗ್. ಇವಾಗ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಸುದರ್ಶನ್ ಸಿಲ್ಕಿಂದ. ಸೊ ನೋಡ್ತಾ ಇರ್ಬೋದು, ಸ್ಯಾರಿ ಶಾಪ್ ಮಾಡ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು. ಫಸ್ಟ್ ಏನಾಯಿತು ಅಂದರೆ ಅಲ್ಲಿ ತುಂಬಾ ಎಲ್ಲ ಶೋಕೇಸಲ್ಲಿ ಸೀರೆ ಎಲ್ಲ ತೆಗೆದು ಎಲ್ಲ ಚಲಾಪಿಲಿ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ತೆಕ್ಕೋಬೇಕು ಅಂದರೆ ಎಲ್ಲ ಹೇಳೋದು ಕೆಳಗಡೆಯಿಂದ ತೆಕ್ಕೋಬೇಕು. ನನಗೆ ಆ್ಯಕ್ಚುಲಿ ಯಾವ ಸೀರೆನೂ ಇಷ್ಟನೇ ಆಗ್ತಾ ಇಲ್ಲ. ಬಟ್ ಪ್ರೈಸ್ ಏನೋ ಓಕೆ, ಬಟ್ ನಂಗೆ ಸೀರೆನೇ ಇಷ್ಟ ಆಗ್ತಾ ಇಲ್ಲ. ಅಷ್ಟು ರಾಶಿ ಸೀರೆ ಇದ್ರೂ ಒಂಥರ ಕಂಫರ್ಟಬಲ್ ಫೀಲ್ ಆಗಬೇಕು. ಕೆಲವೊಂದು ಸೀರೆ ನೋಡೋಕೆ ಜಿಗಿ 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 ಅನ್ನತ್ತೆ. ಕೆಲವೊಂದು ಸೀರೆಗಳು ನೋಡಿದ್ರೆ ಅಯ್ಯೋ ಅದೇ ಹಳೆ ಪ್ಯಾಟ್ರನ್ ಮಾಮೂಲಿ ಅಂದರೆ ಫಸ್ಟ್ ಎಲ್ಲ ತೊಗೊಂಡಿದ್ವಲ್ಲ ರೇಷ್ಮೆ ಸ್ಯಾರಿಗಳು, ಅದೇ ಪ್ಯಾಟ್ರನ್ ಇದೆ. ಅರೆ ಮಾಮೂಲಿ ಕಾಂಟ್ರಾಸ್ಟ್ ಕಲರು ಅಷ್ಟೇ, ಇನ್ನೇನು ವೆರೈಟಿ ಅಂತ ಏನೂ ಇಲ್ಲ. ಅದು ಬಿಟ್ಟರೆ ಟಿಶ್ಯೂ ಸಿಲ್ಕ್ಸಲ್ಲಿ ತುಂಬಾ ಬಂದಿದೆ ಇವಾಗ. ಅದನ್ನು ಅಷ್ಟೇ, ಅದರಲ್ಲೂ ಕೆಲವೊಂದು ತುಂಬ ಜಿಗಿ ಜಿಗಿ ಅನಿಸುತ್ತೆ. ಆ ಕಲರ್ ಕಾಂಬಿನೇಷನ್ ಇಷ್ಟ ಆಗಲ್ಲ. ಕೆಲವೊಂದು ಕ್ಲಾತ್ ಮುಟ್ಟಿದ್ರೂ ಒಂಥರ ದಪ್ಪ ಅನಿಸುತ್ತೆ, ಒಂಥರ ಫೀಲಿಂಗು. ಸುತ್ತಿದ್ದೀನಿ 2 ಫ್ಲೋರ್ನು ಹತ್ತದು ಇಳಿಯೋದು ಇದನ್ನೇ ಮಾಡಿದ್ದೀನಿ. ಕೊನೆಗೆ ಮೈಸೂರು ಸಿಲ್ಕ್ ನೋಡೋಣ ಅಂತ ನೋಡಿದೆ. ಚಿನ್ನೋ ಈ ಕಡೆ ಬೇಕಾಗತ್ತೆ. ಆಮೇಲೆ ಮೈಸೂರು ಸಿಲ್ಕ್ ನೋಡಿದ್ರೆ ಎಲ್ಲ 11,000 10,000 ಅಬೋನೇ ಇದೆ. ಸೊ ನಮ್ಮ ಬಜೆಟ್ ಅಷ್ಟೊಂದು ಇರಲಿಲ್ಲ. ನಮ್ಮ ಬಜೆಟ್ ತುಂಬ ಕಡಿಮೆ ಇತ್ತು. ಒಂದು 5,000 ರೂಪಾಯಿವರೆಗೂ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅಂದರೆ 5,000 ರೂಪಾಯಿಂದ ಒಳಗೆ, 5,000 ರೂಪಾಯಿ ಅಬೋ ಆದ್ರೂ ಅಂದರೆ ಏನು 1,500 ಈ ಥರ ಹೆಚ್ಚು ಕಡಿಮೆ ಇದ್ದರೆ ತೊಗೊಳ್ಳೋಣ ಅಂತ ಹೋದೆ. ಒಂದು ನಿಮಿಷ ತುಂಬ ಶೇಕ್ ಮಾಡ್ತಾ ಇದ್ದಾನೆ ಇಲ್ಲಿ ಬಂದ್ಬಿಟ್ಟು ಮೊಬೈಲ್ನ, ಹಾಗಾಗಿ ಕಳಿಸ್ದೆ ಅನ್ನ. ಸೊ ಹಾಗಾಗಿ ತುಂಬಾ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ರೇಟು ಅಷ್ಟೇ ನಮಗೆ ಒಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ಕಂಫರ್ಟಬಲ್ ಆಗಿದೆ. ಇವಾಗ ಹಬ್ಬ ಅಲ್ವ, ಫೆಸ್ಟಿವಲ್ ಟೈಮ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಮಾಡಬೇಕು. ಸುಮ್ಮನೆ 15,000 20,000 ಇದೆಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟ್ ಆಫ್ ದ ಮನಿ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮ ಮನೆ ಮದುವೆಗೆ ಎಂಥವಿದ್ರೆ ಓಕೆ ಮದುವೆಗೆ ಬೇಕಾಗುತ್ತೆ ಅಂತ ತೊಗೋಬೋದು, ಅಷ್ಟು ಕಾಸ್ಟ್ಲಿ ಇದು. ಹಬ್ಬಕ್ಕೇನು ಅಷ್ಟೊಂದೆಲ್ಲ ಬೇಕಾಗಿಲ್ಲ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾನು ಒಂದು 5,000 ರೂಪಾಯಿ ಒಳಗೆ, ಇಲ್ಲ 5,500 ಆಲ್ಮೋಸ್ಟ್ ಲಾಸ್ಟ್ ಅಂದರೆ 6,000 ರೂಪಾಯಿ ನೋಡೋಣ ಅಂತ ಹೋಗಿದೆ. ಅದೇ ಹೇಳಿದ್ನೆಲ್ಲ ಬಿಟ್ಟರೆ ಸಾಫ್ಟ್ ಸಿಲ್ಕ್ಸ್ ಇದೆ, ಮಾಮೂಲಿ ಕಾಂಟ್ರಾಸ್ಟ್ ಬಾರ್ಡ್ರಲ್ಲಿ ರೇಷ್ಮೆ ಸ್ಯಾರಿಗಳಿದೆ. ಅದು ಎಲ್ಲ ತೊಗೊಂಡಿದ್ದೀನಿ ನಾನು. ಇದೆ ನನ್ನ ಹತ್ರ. ಸೊ ಸ್ವಲ್ಪ ವೆರೈಟಿ ಹುಡುಕ್ತಾ ಇದೆ. ಆಮೇಲೆ ನನಗೆ ಉಟ್ಕೊಂಡು ಸಾಫ್ಟಾಗಿರಬೇಕು, ಕ್ಲೀನಾಗಿ ಬೇಗ ನೆರಗೆ ಕುತ್ಕೋಬೇಕು, ದಪ್ಪ ಅನ್ನಿಸ್ಬಾರ್ದು. ಹಾಗಾಗಿ ಹುಡುಕಿ ಫೈನಲಾಗೆ ಏನು ಮಾಡಿದೆ ಅಂದರೆ 2 ಸ್ಯಾರಿ ತೊಗೊಂಡೆ. ಫಸ್ಟು ಮೈಸೂರು ಸಿಲ್ಕ್ ನೋಡೋಕೆ ಹೋಗಿ, ಅಂದರೆ ಸೆಮಿ ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕ್ ಥರ. ಅಂದರೆ ಕ್ರೇಪ್ ಸಿಲ್ಕಲ್ಲೂ ಇನ್ನೂ ಕಡಿಮೆ ರೇಟಲ್ಲಿ ಮೈಸೂರು ಸಿಲ್ಕ್ ಸಿಗುತ್ತೆ. ಅಂದರೆ ಒಂದು 5,000 ರೂಪಾಯಿ ಒಳಗೆ ಸಿಗುತ್ತೆ. ಆ ಸೈಡ್ ನೋಡೋಕೆ ಹೋದೆ. ಆವಾಗ ಸ್ವಲ್ಪ ವೆರೈಟಿಯಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆವಾಗ 2 ಸ್ಯಾರಿ ತೊಗೊಂಡೆ. ಆಮೇಲೆ ಏನಿಸ್ತು ಅಂದರೆ ತೊಗೊಂಬಿಟ್ಟೆ. ಬಟ್ ಇಷ್ಟ ಆಯಿತು ಸ್ಯಾರಿ ಅದು. ಆಮೇಲೆ ಅಯ್ಯೋ ಹಬ್ಬಕ್ಕಲ್ವ ಒಂಥರ ಗ್ರ್ಯಾಂಡ್ ಲುಕ್ಕೇ ಇಲ್ವಲ್ಲ ಅನ್ನೋದು ಒಂದು ಫೀಲ್ ಬಂತು. ಕೊನೆಗೆ ಲಾಸ್ಟಲ್ಲಿ ಸರಿ ಹೋಗಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಲ್ಲಿಂಗ್ ಹಾಕ್ಬಿಟ್ಟು ಕೆಳಗೆ ಬಂದೆ 2nd ಫ್ಲೋರ್ಗೆ. ಆಮೇಲೆ ಇಲ್ಲಿ ಇನ್ನೊಂದು ರೌಂಡ್ ಹಾಕೊಂಡು ಬರ್ತೀನಿ ಅನ್ನೋದು ಮತ್ತೆ ಒಂದು ರೌಂಡ್ ಹಾಕೊಂಡು ಬಂದೆ. ಫೈನಲಿ ಸಡನ್ನಾಗಿ ಒಂದು ಎದುರಿಗೆ ಕಾಣಿಸ್ತು. ಸೊ ಅದು ತುಂಬಾ ಇಷ್ಟ ಆಗೋಯ್ತು. ಟಿಶ್ಯೂ ಸಿಲ್ಕ್ಸಲ್ಲೇ ಇದೇ ಇರಲಿ ಓಕೆ ಅಂದ್ಬಿಟ್ಟು ಮತ್ತೆ ಅದನ್ನು ಬಿಲ್ ಹಾಕಿಸ್ಕೊಂಡು ಬಂದೆ. ಸೊ ಟೋಟಲಿ ಎಷ್ಟಾಗಿದೆ ಬಿಲ್ಲು ಅಂದರೆ 6,000 ಎಷ್ಟೋ ಚೇಂಜಸ್ ಆಗಿದೆ. 3 ಸ್ಯಾರಿ ತೊಗೊಂಡೆ, ಹಾಗಾಗಿ ಟೋಟಲ್ ಅಷ್ಟು ಬಿಲ್ ಆಯಿತು. ಟೋಟಲಿ 6,560 ರೂಪಾಯಿ ಆಯಿತು 3 ಸ್ಯಾರಿಯಿಂದ. 3 ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಇದು ಕಾಣಿಸ್ತಾ ಇದೆಯಾ? 6,570 ರೂಪಾಯಿ ಆಗಿದೆ. ನಾನು ಹಾಕ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಟ್ಟು. ಸೊ 3 ಸ್ಯಾರಿಯಿಂದ ಅಷ್ಟು ಆಯಿತು. 2 ಸೀರೆ ತೊಗೊಂಡ್ಮೇಲೆ ಕೊನೆಗೂ ಸಮಾಧಾನ ಆಗಲಿಲ್ಲ, ಸ್ಯಾಟಿಸ್ಫೈ ಆಗಲಿಲ್ಲ. ಅದೇನೋ ಒಂಥರ ದೇವ್ರ ಗುಡಿಸೋ ಸೀರೆ ಅಂದರೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಲುಕ್ಕು ಅನ್ನೋದು ಒಂದು ಫೀಲಿಂಗು. ಆಮೇಲೆ ವರ್ಷದಲ್ಲಿ ಒಂದೇ ಸತಿ ನಮಗೆ ಅಂತ ಬಜೆಟಲ್ಲಿ ಬರೋದಲ್ವ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರೋದು ತೊಗೊಂಡಿಲ್ಲ ಅಂದರೆ ಏನೋ ಒಂಥರ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ. ಅಷ್ಟು ದೂರ ಹೋಗಿ ಸುದರ್ಶನ್ ಸಿಲ್ಕೆ, ಹಾಗಾಗಿ ತೊಗೊಂಡು ಬಂದೆ. ಬನ್ನಿ ಇವಾಗ ಯಾವ್ಯಾವ ಕಲರ್ಸ್ ತಂದಿದ್ದೀನಿ, ಯಾವ್ಯಾವ ಪ್ಯಾಟ್ರನ್ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇರ್ಬೋದು 6,560 ರೂಪಾಯಿ ಟೋಟಲ್ ಬಿಲ್ ಆಗಿರೋದು ನಂದು. ಇದು 2,220 ರೂಪಾಯಿ ಒಂದು ಗ್ರ್ಯಾಂಡ್ ಸ್ಯಾರಿ ತೊಗೊಂಡಿರೋದು. ಇದು ಬಂದು 2 ಸೀರೆಯಿಂದ 4,360 ರೂಪಾಯಿ. ತೋರಿಸ್ತೀನಿ ಬನ್ನಿ ನಾನು ಯಾವ್ದಾವ ಪ್ಯಾಟ್ರನ್ ತೊಗೊಂಡಿದ್ದೀನಿ ಅಂತ.
ಸೊ ನಾನು ಇಲ್ಲಿ ಬಂದು ಫಸ್ಟ್ ಬಂದು ಇದು ಮೈಸೂರು ಸಿಲ್ಕ್ ಟೈಪೇ ಸಿಂಗಲ್ ಆಗಿ ನೀಟಾಗೆ ಒಂದು 2 ಬೆರಳಷ್ಟು ಅಂದ್ರೆ 1.5 ಇಂಚಷ್ಟು ಬಾರ್ಡರ್ ಇದೆ. ಇದೊಂಥರ ರೆಡ್ಡಿಶ್ ಅಲ್ಲ ಆರೆಂಜಿಶ್ ರೆಡ್ ಇದು ಕಲರು. ಇದ್ರ ಪ್ರೈಸ್ ಬಂದು ಹತ್ರ ತೋರ್ಸಮ್ಮ 1605 ರೂಪಾಯಿ ಇದ್ರ ಪ್ರೈಸು. ಇದು ಯಾಕೆ ತಗೊಂಡೆ ಅಂದ್ರೆ ನನಗೆ ಒಂಥರ ಹಳೆ ಲುಕ್ ಇರುವಂತಹ ಸೀರೆ ಪ್ಲೇ ಮಾಡಿದ್ಯಮ್ಮ, ಹಳೆ ಲುಕ್ ಇರುವಂತಹ ಸೀರೆಗಳು ತುಂಬಾನೇ ಇಷ್ಟ ಆಯ್ತು. ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಅದು ಅಲ್ಲದೆ ಸೇಮ್ ಮೈಸೂರು ಸಿಲ್ಕ್ ಟೈಪೇ ಇದೆ. ನೋಡ್ತಾ ಇರ್ಬೋದು ಸೆರಗು ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆಯಮ್ಮ. ಒಂದು ನಿಮಿಷ, ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ. ಮೇಲಕ್ಕೆ ಸೇಮ್ ಮೈಸೂರು ಸಿಲ್ಕ್ ತರನೇ ಇದೆ. ಹಾಗಾಗಿ ನಂಗೆ ಈ ಸ್ಯಾರಿ ತುಂಬಾನೇ ಅಟ್ರಾಕ್ಷನ್ ಆಯ್ತು. ಹಾಗೆ ಕ್ಲಾತ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೇಮ್ ಮೈಸೂರು ಸಿಲ್ಕ್ ಟೈಪೇ ಇದೆ. ಇದಕ್ಕೆ ಬಂದು ಪ್ಲೈನ್ ಬ್ಲೌಸು, ಮಾಮೂಲಿ ರೆಗ್ಯುಲರ್ ಆಗಿ ಈ ತರ ಪ್ಲೈನ್ ಬ್ಲೌಸ್ ಇದೆ, ಬಾರ್ಡರ್ ಇದೆ ಈ ತರ ಅಷ್ಟೇ. ಕಾಂಟ್ರಾಸ್ಟ್ ಕಲರ್ ಅಲ್ಲ ಇದು. ನಂಗೆ ಈ ಕಲರ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ನಂಗೆ ಈ ಪ್ಯಾಟ್ರನ್ ಅಷ್ಟೇ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ತಗೊಂಡೆ ನಾನು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸ್ಯಾರಿ, ನಮಗೆ ತುಂಬಾನೇ ಇಷ್ಟ ಆಯ್ತು. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ತುಂಬಾ ಅಂದ್ರೆ ತುಂಬಾನೇ ಅಟ್ರಾಕ್ಷನ್ ಆಗೋಯ್ತು. ಕಲರ್ ಅಷ್ಟೇ ಎಲ್ಲ ಅಷ್ಟೇ. ಆಮೇಲೆ ಇದು ಹೇಗಿದೆ ಅಂದ್ರೆ ಕ್ಲಾತ್ ಸೇಮ್ ಮೈಸೂರು ಸಿಲ್ಕ್ ಶೈನಿಂಗ್ ಬರ್ತದಲ್ಲ ಅದೇ ತರ ಶೈನಿಂಗ್ ಇದೆ. ಇದು ನೋಡ್ತಾ ಇರ್ಬೋದು. ನಮ್ಗೆ ಕ್ರೇಪ್ ಸಿಲ್ಕ್ ತರ ಅನ್ಸೋದೇ ಇಲ್ಲ. ವೆಯ್ಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ವೆಯ್ಟು ಕೂಡ. ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿದ ತಕ್ಷಣ ತಗೊಂಡೆ. ಸೊ ಫಸ್ಟ್ ಸೀರೆ ಬಂದಿದ್ದು ಇದನ್ನಂತೂ ಎತ್ತಿಟ್ಕೊಂಡ್ಬಿಟ್ಟಿದೆ, ಮಿಸ್ ಮಾಡಬಾರ್ದು ಅಂತಾನೆ ತಗೊಂಡಿದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಇದು ಅದೇ ಸೇಮ್ ಸೆಕ್ಷನ್ ಅಲ್ಲೇ ತಗೊಂಡಿದ್ದು, ಮೈಸೂರು ಸಿಲ್ಕ್ ಸೆಕ್ಷನ್ ಅಲ್ಲೇ. ಇದು ಬಂದು ಏನ್ ಕಲರ್, ಡಿಸ್ಟರ್ಬರ್ ಗ್ರೀನ್. ತುಂಬಾ ಚೆನ್ನಾಗಿದೆ. ಇದು ಇಷ್ಟು ಇಷ್ಟ ಆಗುತ್ತೆ. ಎಷ್ಟು ಬೆಣ್ಣೆ ತರ ಇದೆ ಗೊತ್ತಾ ಇದು ಕ್ಲಾತ್. ಸಕ್ಕತ್ತಾಗಿದೆ ಇದು. ಒಂಥರ ಇದು ರನ್ನಿಂಗ್ ಪ್ರಿಂಟೆಡ್, ಒಂಥರ ಸಿಲ್ವರ್ ಅಲ್ಲಿ ಪ್ರಿಂಟ್ ಇದೆ. ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಅಲ್ಲಿ ಪ್ರಿಂಟು, ಮ್ಯಾಂಗೋ ಡಿಸೈನು. ಇದು ಬಂದು ಸೆರಗು. ಇದು ಸೆರಗು ಮತ್ತೆ ಈ ಸೆರಗು ಇದೇನೆ ಬ್ಲೌಸು ರನ್ನಿಂಗು. ಅಂದ್ರೆ ಪ್ಲೈನ್ ಬರುತ್ತೆ ಬ್ಲೌಸು. ಆದ್ರೆ ಇದಿಲ್ಲ, ಏನಂದ್ರೆ ಕಾಂಟ್ರಾಸ್ಟ್ ಕಲರ್ ಇಲ್ಲ, ಪ್ಲೈನ್ ಬ್ಲೌಸು. ಈ ತರ ಪ್ಲೈನ್ ಬ್ಲೌಸು. ಇದು ಅಷ್ಟೇ ಕಲರ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಸ್ಯಾರಿ ತುಂಬಾನೇ ಚೆನ್ನಾಗಿದೆ. ಇದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಎಲ್ಗಾದ್ರೂ ಸರಿ ಫಂಕ್ಷನ್ಗೆ ಕ್ಲೀನಾಗಿ ಉಟ್ಕೊಂಡು ಹೋಗ್ಬೋದು. ಇವಾಗ ಇದೇ ತರ ಸೇಮ್ ಮೈಸೂರು ಸಿಲ್ಕ್ ಅಲ್ಲೂ ಬಂದಿದೆ, ಬಟ್ ಗ್ರಾಮೇಜ್ ಅಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು 15,000 11,000 ಈ ತರ ಅಬೋವ್ ಇರುತ್ತೆ ರೇಟು. ಇದರದ್ದು ಪ್ರೈಸ್ ಬಂದು 2,740 ರೂಪಾಯಿ. 2,740 ರೂಪಾಯಿ. ಇದು ಆಕ್ಚುಲಿ ನಿಮ್ಗೆ ವಿಡಿಯೋದಲ್ಲಿ ಸ್ಕೈ ಬ್ಲೂ ಕಲರ್ ಕಾಣ್ತಾ ಇರ್ಬೋದು. ಇದಿರೋದು ಡಿಸ್ಟಂಪರ್ ಗ್ರೀನು. ತುಂಬಾನೇ ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಈ ಪ್ರಿಂಟೆಡ್ ಎಲ್ಲ ಸೇಮ್ ಸಿಲ್ವರ್ ಕಲರ್ ಅಲ್ಲಿ ಬಂದಿದೆ. ಅವ್ರಿಗೆ ನೋಡಕ್ಕೂ ಆಗಲ್ಲ, ಆ ತರ ಇತ್ತದು ಇದ್ರಲ್ಲಿ ಮೊಬೈಲ್ ಅಲ್ಲಿ ನೋಡಕ್ಕೂ ಆಗಲ್ಲ. ಅವ್ರ ಕೈಲಿ ಹತ್ರ ಬಾ, ಟಾರ್ಚ್ ಕಂಗ ಐತೈತೆ. ಟಾರ್ಚ್ ಇಲ್ಲ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಆಫ್ ಮಾಡೋ, ಲೈಟ್ ಆಫ್ ಮಾಡಿ ನೋಡೋಣ. ಇರೋ ಅಲ್ಲಿ ಆಪ್ಷನ್ ಇರುತ್ತಲ್ಲ, ಅಲ್ಲ ಆಪ್ಷನ್ ಇರುತ್ತಮ್ಮ, ಅಲ್ಲ ಆಫ್ ಮಾಡಮ್ಮ. ಸ್ಟಾಪ್ ಮಾಡೋ. ನೋಡ್ತಾ ಇರ್ಬೋದು. ಇವಾಗ ಡಿಸ್ಟಂಪರ್ ಗ್ರೀನ್ ಕಾಣಿಸ್ತಾ ಇದೆಯಾ ಕ್ಲೀನಾಗೆ? ತೋರಿಸ್ತೀನಿ. ಡಿಸ್ಟಂಪರ್ ಗ್ರೀನ್ ಇರೋದು. ಲೈಟ್ ಇಲ್ಲ ಅಂದ್ರೆ ಕ್ಲಾರಿಟಿ ಇರಲ್ಲ, ಹಾಗಾಗಿ ಲೈಟ್ ಹಾಕ್ತೀನಿ. ನಂಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿನೂ ಕೂಡ. ಸಕ್ಕತ್ತಾಗಿದೆ ಮಾತ್ರ, ಕ್ವಾಲಿಟಿ ಸೂಪರ್ ಆಗಿದೆ. ಇದು ಇಷ್ಟ ಆಯ್ತು. ಮತ್ತೆ ಇದು ಕೂಡ ಇಷ್ಟ ಆಯ್ತು ನನಗೆ. ರೆಡ್ಡಿಶ್ ಆರೆಂಜ್. ಇದು ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು 2,740. ಇದು ಒಂದು 1,605 ರೂಪಾಯಿ. ಬಟ್ ಇದು ಮಾತ್ರ ಪ್ಯೂರ್ಲಿ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಇದು ಮಾತ್ರ. ಕ್ವಾಲಿಟಿನೂ ಅಷ್ಟೇ, ಕಲರು ಅಷ್ಟೇ, ಪ್ಯಾಟ್ರನ್ ಡಿಸೈನ್ ಎಲ್ಲ ಅಷ್ಟು ಹೈ ಕ್ಲಾಸ್ ಆಗಿದೆ. ಇದು ರಿಯಲಿ ನೋಡೋದಕ್ಕೆ ಎಷ್ಟು ಶೈನಿಂಗ್ ಇದೆ, ಎಷ್ಟು ವೆಯ್ಟ್ ಇದೆ ಗೊತ್ತಾ. ಸೂಪರ್ ಆಗಿದೆ ಮಾತ್ರ. ಆಮೇಲೆ ತೆಳುನೂ ಇಲ್ಲ. ಇದು ತೋರಿಸ್ತೀನಿ ನೋಡಿ. ಈ ಸಿಲ್ಕಲ್ಲಿ ಬರ್ತಲ್ಲ ಆ ಥರ ಒಂದು ಇಲ್ವೇ ಇಲ್ಲ. ನೋಡ್ತಾ ಇರ್ಬೋದು ಕೈ ಒಂಚೂರು ಕಾಣೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಥಿಕ್ನೆಸ್ಸು ಕೂಡ ನಂಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಈ ಸ್ಯಾರಿ ಅಂತೂ. ರೆಡ್ಡಿಶ್ ಆರೆಂಜು ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಹಬ್ಬಕ್ಕೆ ತಗೊಂಡಿರೋಂಥ ಗ್ರ್ಯಾಂಡ್ ಸೀರೆನ ತೋರಿಸ್ಬಿಡ್ತೀನಿ. ಫಸ್ಟ್ ಇವೆರಡು ಶಾಪ್ ಮಾಡಿದೆ.
ತುಂಬಾ ಇಷ್ಟಪಟ್ಟೆ ತೊಗೊಂಡೆ ಇದನ್ನು. ಆದರೂ ಮನಸ್ಸಿಗೆ ಅನ್ಕಂಫರ್ಟಬಲ್ ಇತ್ತು, ಒಂಥರ ಗ್ರ್ಯಾಂಡ್ ಲುಕ್ ತೊಗೊಳ್ಳಿಲ್ವಲ್ಲ ರೇಷ್ಮೆಲಿ ಅಂತ. ಅದನ್ನು ತೋರಿಸ್ತೀನಿ ಬನ್ನಿ. ಇದಿದೆ ಬಾರ್ಡರು. ಫುಲ್ ಸ್ಯಾರಿ ಓಪನ್ ಮಾಡಿ ನೋಡೋಣ ಬನ್ನಿ. ನಾನು ಕೂಡ ನೋಡಿಲ್ಲ, ಇವಾಗ ನಿಮಗೆ ತೋರಿಸೋ ನೆಪದಲ್ಲಿ ನಾನು ನೋಡ್ತಾ ಇದ್ದೀನಿ. ಕೊಟ್ಟಾಯ್ತಾ? ಸೊ ಸ್ಯಾರಿ ಬಂದು ಈ ಥರ ಇದೆ. ಫುಲ್ಲು ಒಂಥರ ಗೋಲ್ಡ್ ಕಲರು ಮತ್ತು ಪಿಂಕ್ ಕಲರ್ ಎರಡು ಮಿಕ್ಸ್ ಇದೆ. ಇದು ಬಂದು ಬಾಡಿ ಬರುತ್ತೆ, ಇದು ಬಂದು ಬಾರ್ಡರು. ಈ ಸೈಡ್ ಬಂದು ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ. ಓಕೆನಾ, ಓಪನ್ ಮಾಡುವ ಹೇಗಿದೆ ಅಂತ. ಸೂಪರ್ ಆಗಿದೆ ಸ್ಯಾರಿ ಮಾತ್ರ, ಸಕ್ಕದಾಗಿದೆ. ಕ್ಲಾತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಚೆನ್ನಾಗೈತೆ. ಏನು ಚೆನ್ನಾಗಿದೆ ಅದೇ ಅಲ್ಲಿ ನೋಡು. ಇದೇ ಬ್ಲೌಸು ನೋಡಿ, ಇದು ಬ್ಲೌಸ್, ಇದು ಪ್ಲೈನ್, ಫುಲ್ ಪ್ಲೈನ್ ಬ್ಲೌಸು. ಇದು ಬಂದು ಬಾರ್ಡರ್ ಅಲ್ಲ, ಸೆರಗು. ಇದು ಸೆರಗು ಇಲ್ಲಿ ಕೊಟ್ಟಿದ್ದ ನೋಡ, ಕಟ್ 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 ಇಲ್ಲಿ ಕುಚ್ಚು ಕಟ್ಸ್ಕೊಳ್ಳೋದು. ಸೆರಗು ಇಲ್ಲಿಂದ ಕಟ್ ಕಟ್ ಕೊಟ್ಟಿದ್ದಾರೆ, ಇಲ್ಲಿ ಕುಚ್ಚು ಕಟ್ಸ್ಕೊಳ್ಳೋದು. ಇದು ಬಂದು ಸೆರಗು. ಇದಿಷ್ಟು ಸ್ಯಾರಿ ಒಂಥರ ನೋಡೋದಕ್ಕೆ ಒಂದೇ ಕಲರ್ ಅನ್ಸುತ್ತೆ, ಬಟ್ ಗೋಲ್ಡು ಪಿಂಕ್ ಎರಡು ಮಿಕ್ಸ್ ಇದೆ. ಬೇಬಿ ಪಿಂಕ್ ಮಿಕ್ಸ್ ಇರೋದು ಕಲರು. ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಸ್ಯಾರಿ ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ, ನಾನು ಶಾಪಿಂಗ್ ಮಾಡಿರೋ ಅಂಥದ್ದು ಈ 3 ಸ್ಯಾರಿಗಳು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಇವು 3 ಇಷ್ಟ ಆಯಿತು. ನನಗಂತೂ 3 ಸೀರೆನೂ ತುಂಬಾ ಇಷ್ಟ ಆಯಿತು. ಆದರೆ ನಾನು ಹೇಳಿದ್ನಲ್ಲ, ನಂಗೆ ಸ್ವಲ್ಪ ಹಳೆ ಡಿಸೈನ್ಗಳು, ಹಳೆ ಪ್ಯಾಟ್ರನ್ಗಳು ಸ್ವಲ್ಪ ಹುಚ್ಚಿಡಿಸ್ದಂಗೆ, ಅದು ತಗೊಳ್ಳೋವರೆಗೂ ಸಮಾಧಾನ ಆಗಲ್ಲ. ಹಾಗಾಗಿ ನನಗೆ ಆ ರೆಡ್ಡಿಶ್ ಆರೆಂಜ್ ಅಂತೂ ತುಂಬಾ ಫೇವ್ರೇಟ್ ಆಗೋಯ್ತು. ಹಾಗಾಗಿ ತಗೊಂಡೆ. ನೋಡೋಣ ಎಲ್ಲ ದೀರ್ಘ ಯಾವ್ದು ಹುಡಿಸ್ತೀನಿ. ಮಾಮೂಲಿ ಗ್ರ್ಯಾಂಡಾಗಿರೋದೇ ಹುಡ್ಸೋದು. ಆ ಪಿಂಕ್ ವಿತ್ ಗೋಲ್ಡ್ ಮಿಕ್ಸೆಡ್ ಇರೋದು, ಅದು ತುಂಬಾ ಇಷ್ಟ ಆಯಿತು ನಂಗೆ ಸ್ಯಾರಿ. ಆಮೇಲೆ ಕ್ಲಾತು ಅಷ್ಟೇ, ಅದು ತುಂಬ ಸಾಫ್ಟ್ ಇದೆ. ಆಮೇಲೆ ನೀಟಾಗಿ ನೆರಿಗೆ ತಗೊಬಿಡ್ಬೋದು. ಒಂಥರ ರಫು ಇಲ್ಲ, ದಪ್ಪನೂ ಇಲ್ಲ. ಅದು ಕ್ಲಾತು ದುಡ್ಡು ಕಡಿಮೆ ಇರ್ಬೋದು, ಬಟ್ ಕ್ವಾಲಿಟಿ ಮಾತ್ರ ಅಷ್ಟೇ ಚೆನ್ನಾಗಿದೆ. ಬಟ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದೆ, ಬಟ್ ಅದು ನೆರಿಗೆ ತೆಕ್ಕೊಂಡ್ರು ತುಂಬಾ ದಪ್ಪ ಅಂತಾರೆ, ಒಂಥರ ಬದಲಿಸ್ಕೊಂಡಂಗೆ ಕಾಣುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಬಟ್ ಇದು ಹಂಗಲ್ಲ, ಕ್ಲಾತು ನೀಟಾಗಿ ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೆರಿಗೆ ತೆಗೆದ್ರೂ. ಕ್ಲಾತ್ ಅಷ್ಟೇ ಚೆನ್ನಾಗಿದೆ. ಸ್ವಲ್ಪ ನಾನು ಕ್ಲಾತ್ ನೋಡೇ ತೊಗೊಳ್ಳೋದು. ಪ್ರೈಸ್ ಕಡಿಮೆ ಇದೆ ಅಂತ ಕ್ವಾಲಿಟಿಲಾಗಲಿ ಕಲರಲ್ಲಾಗಲಿ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲ. ಅದು ಮಾತ್ರ ಸೂಪರಾಗಿದೆ. ಸೊ ನನಗೆ ಫೇವ್ರೇಟ್ ಅಂದರೆ ಸುದರ್ಶನ್ ಸಿಲ್ಕ್. ನಾನು ಅಲ್ಲೇ ಶಾಪ್ ಮಾಡೋದು. ನೀವೆಲ್ಲಿ ಶಾಪ್ ಮಾಡ್ತೀರಾ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ? ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಆಗಿದೆ ಆಲ್ಮೋಸ್ಟು. ಇನ್ನು ಮನೆ ಕ್ಲೀನ್ ಮಾಡಬೇಕು. ಮನೆ ಕ್ಲೀನಿಂಗ್ ಮಾಡಿ ಆ ನಂತರ ಮಿಕ್ಕಿದ ಕೆಲಸಗಳು ನೋಡೋಣ. ಸೊ ಸದ್ಯಕ್ಕೆ ಹಬ್ಬ ಶಾಪಿಂಗ್ ಮುಗೀತು. ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.